ಹಾಯ್, ನನ್ನ ಹೆಸರು ಬಿ ಆರ್ ಶಿವಕುಮಾರ್. ನಾನಿವತ್ತು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂದರೆ, ನೆಕ್ಸ್ಟ್ ವೇವು ತುಂಬ ಜನಕ್ಕೆ ರಿಯಲಾ ಫೇಕಾ ಅಂತ ಕೇಳ್ತಿದ್ದಾರಂತೆ. ಅದಕ್ಕೂ ಮುಂಚೆ ನೆಕ್ಸ್ಟ್ ವೇವ್ ಅಂದರೆ ಏನಂದರೆ, ನೆಕ್ಸ್ಟ್ ವೇವ್ ಅನ್ನೋದು ಕೋಡಿಂಗ್ ಸ್ಕಿಲ್ಸ್ ಟೀಚ್ ಮಾಡೋ ಒಂದು ಪ್ಲ್ಯಾಟ್ಫಾರ್ಮ್. ಇದ್ರ ಬಗ್ಗೆ ತುಂಬ ಜನಕ್ಕೆ ಡೌಟ್ ಇದೆ ಅಂತೆ. ಅಂದರೆ ಇದು ನಿಜವಾಗ್ಲೂ ಜಾಬ್ಸ್ ಬರುತ್ತಾ, ಸುಮ್ಮನೆ ಜಾಯಿನ್ ಮಾಡ್ತಿದ್ದಾರಾ, ಏನಿದು ಅಸಲು ಹೆಂಗೆ ನಡೆಯುತ್ತೆ, ಏನು ಕಳಿಸ್ತಾರೆ ಅಂತ ತುಂಬ ಜನ ಡೌಟ್ಸ್ ಕೇಳ್ತಿದಾರಂತೆ. ಇದ್ರ ಬಗ್ಗೆ ಒಂದೊಂದು ಎಲ್ಲ ಹೇಳ್ಕೊತ ಬರ್ತೀನಿ. ಲಾಸ್ಟ್ವರೆಗೆ ವಿಡಿಯೋ ಎಲ್ಲ ನೋಡಿ. ಆ್ಯಂಡ್ ನನ್ನ ಬಗ್ಗೆ ನಾನು ರಿವ್ಯೂ ಕೊಡ್ತೀನಿ ಫಸ್ಟ್. ನನಗಾದರೆ ಇದು ಪಕ್ಕಾ ರಿಯಲ್ ಅನ್ನಿಸ್ತಿದೆ. ಯಾಕಂದರೆ ನನಗೆ ನೆಕ್ಸ್ಟ್ ವೇವಲ್ಲಿ ಜಾಯಿನ್ ಆದ್ರ ಮೇಲೆ ನನಗೆ ಜಾಬ್ ಬಂದಿದೆ. ಅದಕ್ಕೆ ನನಗೆ ರಿಯಲ್ ಅಂತ ಅನ್ನಿಸ್ತಿದೆ. ಯಾಕೆ ಅಂತ ಹೇಳ್ತೀನಿ ಇವಾಗ. ಕೇಳಿ, ಒಂದೊಂದೇ ಕೇಳಿ. ಫಸ್ಟ್ ಆಫ್ ಆಲ್, ನೆಕ್ಸ್ಟ್ ವೇವ್ ರಿಯಲ್ ಅಂತ ಯಾಕೆ ಅಂತಿದ್ದೀನಿ ಅಂದರೆ, ಒಂದು, ಅವರು ಡೈರೆಕ್ಟಾಗಿ ನಿಮಗೆ ಜಾಬ್ ಕೊಡಿಸ್ತೀನಿ ಅಂತ ಹೇಳ್ತಿಲ್ಲ. ಒಂದೊಂದಾಗಿ ಕಲಿಸಿ HTML ಇಂದ ರಿಯಾಕ್ಟ್ JS ವರೆಗೆ ನಿಮಗೆಲ್ಲ ಕಲ್ತಾದ್ರ ಮೇಲೆ ನಿಮಗೆ ಜಾಬ್ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ತುಂಬ ಜನ ಇದ್ದಾರೆ ಹೊರಗಡೆ, ಲೈಕ್ ಕ್ಯೂ ಸ್ಪೈಡರ್ಸ್, ಜೆ ಸ್ಪೈಡರ್ಸ್ ಆಗಲಿ, ಎಲ್ಲ ಇನ್ಸ್ಟಿಟ್ಯೂಟು ಇದ್ದಾವೆ. ಯಾಕೆ ನೆಕ್ಸ್ಟ್ ವೇವ್ಗೆ ಬರಬೇಕು ಅಂತ ಹೇಳ್ತಿದ್ರೆ, ಕ್ಯೂ ಸ್ಪೈಡರ್, ಜೆ ಸ್ಪೈಡರ್ಸಲ್ಲಾಗಲಿ ಬೇರೆ ಕಡೆ ಆಗಲಿ ಲೈವ್ ಹೇಳ್ತಾರೆ ಅಷ್ಟೇ. ಆವಾಗ ಕ್ಲಾಸಸ್ಗೆ ಹೋಗ್ತೀರಾ, ಒಂದು ದಿವಸ ಮಿಸ್ ಆಗ್ತೀರಾ, ನಿಮ್ಗೆ ಯಾರು ಹೇಳ್ಕೊಡ್ತಾರೆ, ನಿಮ್ಗೆ ಯಾರೂ ಗೊತ್ತಿಲ್ಲ. ಫಾರ್ ಸಪೋಸ್ ಇವಾಗ ಫ್ರೆಂಡ್ಸ್ ಇದ್ದಾರೆ ಅಂದ್ಕೊಳ್ಳಿ, ಫ್ರೆಂಡ್ಸಿಂದ ನೀವು ನಾಲೆಡ್ಜ್ನ ಗೇನ್ ಮಾಡ್ಕೊಬೋದು. ಇವಾಗ ನಿಮಗೆ ಫ್ರೆಂಡ್ಸ್ ಯಾರಿಲ್ಲ, ಹೊಸದು ಬೆಂಗಳೂರಲ್ಲೋ ಎಲ್ಲೋ ಕಡೆ ಸೇರಿದ್ದೀರಾ, ಯಾರು ಕೊಡ್ತಾರೆ? ನೋಟ್ಸ್ ನೋಡ್ಕೊಂಡು ಕಲ್ತ್ಕೊಬೇಕಾಗಿದ್ದೆ ಅಲ್ವಾ? ಅದಕ್ಕೆ ನೆಕ್ಸ್ಟ್ ವೇವ್ ಆದರೆ ನಿಮಗೆ ಓನ್ ಪೇಸಲ್ಲಿ ಕಲ್ತ್ಕೊಬೋದು. ನಿಮಗೆ ಒಂದು ವಾರ ದಿವಸ ರೆಸ್ಟ್ ತೊಗೊಂಡಿದ್ದೀರಾ, ರೆಸ್ಟ್ ತೊಗೊಂಡ್ಮೇಲೆ ನೀವು ಮತ್ತೆ ಸ್ಟಾರ್ಟ್ ಮಾಡ್ಕೊಬೋದು ನಿಮ್ಮ ಫ್ಲೋನ. ಒಂದು ದಿನದಲ್ಲಿ ಏನು ಕಲಿಬೇಕು, ನಿಮಗೆ ಜಾಸ್ತಿ ಸ್ಟ್ರೆಸ್ ಆಗೋ ಅವಸರ ಇಲ್ಲ. ಇವಾಗ ಒಂದು ಕೋರ್ಸ್ ತೊಗೊಂಡಿದ್ದೀರಾ, ಆ ಕೋರ್ಸಲ್ಲಿ ಈ ದಿನದಲ್ಲಿ ಎಷ್ಟು ಕಲಿಬೇಕು ಅಂತ ಯಾರೂ ಹೇಳಲ್ಲ ನಿಮಗೆ. ಯುಡೇಮಿಲ್ ತೊಗೊಳ್ಳಿ, ಯೂಟ್ಯೂಬಲ್ಲಿ ತೊಗೊಳ್ಳಿ, ಎಲ್ಲಾದರೂ ಕಲ್ತ್ಕೊಬೋದಲ್ಲ. ನೆಕ್ಸ್ಟ್ ವೇವಲ್ಲಿ ಯಾಕೆ ಜಾಯ್ನ್ ಆಗ್ಬೋದು ಅಂತ ನೀವು ಕೇಳ್ಬೋದು. ಯೂಟ್ಯೂಬಲ್ಲಿ ಸೇರಿದ್ರೆ ಅಂದ್ಕೊಳ್ಳಿ, ಯಾವ ವಿಡಿಯೋ ನೋಡಬೇಕು ನಮಗೆ ಗೊತ್ತಿಲ್ಲ, ಹೌದಾ? ಒಂದು ದಿವಸಕ್ಕೆ ಎಷ್ಟು ಕಲಿಬೇಕೋ ನಮಗೆ ಗೊತ್ತಿಲ್ಲ, ಎಲ್ಲ ನೋಡಿಬಿಟ್ಟು ಕನ್ಫ್ಯೂಸ್ ಆಗಿಬಿಡ್ತೀವಿ. ನೆಕ್ಸ್ಟ್ ವೇವ್ ಅವ್ರು ಹಂಗಲ್ಲ. ಒಂದು ದಿವಸದಲ್ಲಿ ನಿಮಗೆ ಎಷ್ಟು ಕಲಿಬೇಕು, ಎಷ್ಟು ಕಲ್ತ್ರೆ ನಿಮ್ಗೆ ಅಷ್ಟು ಅರ್ಥ ಆಗತ್ತೆ, ಹೆಂಗೆ ಡೌಟ್ ಕೇಳಬೇಕು, ಮೆತ್ತಿಗೆ ಎಲ್ಲ ಹೇಳ್ತಾರೆ, ಎಲ್ಲ ಕಲ್ತ್ಕೊಬೋದು. ಆ್ಯಂಡ್ ನಿಮಗೆ HTML CSS ಅನ್ನೋದು ವೆಬ್ಸೈಟ್ ಡಿಸೈನಿಂಗ್. ಅದು ನಿಮಗೆ ಮಹಾ ಅಂದರೆ ಎಲಿಮೆಂಟ್ಸ್ ಬಗ್ಗೆ ಹೇಳ್ತಾರೆ, ಡಿಸೈನಿಂಗ್ ಬಗ್ಗೆ ಹೇಳ್ತಾರೆ, ಅಂದರೆ ಸ್ಟೈಲಿಂಗ್ ಹೆಂಗೆ ಮಾಡೋದು ಅಂತ CSS ಅಲ್ಲಿ. ಇದರೊಳಗೆ ಹಂಗಿರಲ್ಲ. ನಿಮಗೆ ಲಾಟ್ ಆಫ್ ವೆಬ್ಸೈಟ್ಸ್ ಇರುತ್ತೆ. ನಿಮಗೆ ವೆಬ್ಸೈಟ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಹತ್ತತ್ರ ಒಂದು 10-15 ವೆಬ್ಸೈಟ್ ನೀವು ಓನಾಗಿ ಮಾಡೋದ್ರಿಂದ ವೆಬ್ಸೈಟ್ ನಾನು ಯಾವುದಾದ್ರೂ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ನೆಕ್ಸ್ಟ್ ವೇವಲ್ಲಿ ಜಾಯ್ನ್ ಆದರೆ ವೆಬ್ಸೈಟ್ ಡಿಸೈನಿಂಗ್ ಇನ್ನೂ ಜಾಸ್ತಿ ಕಲಿಬೋದು. ಬಟ್ ಬೇಸಿಕ್ ವೆಬ್ಸೈಟ್ ಡಿಸೈನಿಂಗ್ ಅನ್ನೋದು ನೀವು ಕಲಿತೀರ ಇದರೊಳಗೆ. ಆ್ಯಂಡ್ ಅದಾದ ನಂತರ ಕೋಡಿಂಗ್ ಬರ್ತೀರ. ಕೋಡಿಂಗ್ ಬರುವಾಗ ತುಂಬ ಜನ ಏನಂದರೆ, ಈ ಕೋಡಿಂಗ್ ಕಲಿದೆ ನನಗೆ ಜಾಬ್ ಬರ್ತಿಲ್ಲ, ನಾನು ಎಷ್ಟು ಕಲ್ತ್ರೂ ನನಗೆ ಜಾಬ್ ಬರ್ತಿಲ್ಲ ಅಂತ ಹೇಳೋರು ಇದ್ದಾರೆ ನೆಕ್ಸ್ಟ್ ವೇವಲ್ಲೇ. ನಾನು ಒಪ್ತೀನಿ. ಯಾಕಂದರೆ ಒಬ್ಬೊಬ್ಬರು ಲಾಜಿಕಲ್ ಥಿಂಕಿಂಗ್ ಒಂದೊಂದು ಥರ ಇರುತ್ತೆ. ಇವಾಗ ನಿಂಗೆ ಲಾಜಿಕಲ್ ಥಿಂಕಿಂಗ್ ಇಲ್ವಾ, ಹಂಗಂತ ನೆಕ್ಸ್ಟ್ ವೇವ್ ಅವ್ರು ಜಾಬ್ ಕೊಡಿಸ್ತಾ ಇಲ್ಲ ಅಂತ ಅಲ್ಲಲ್ಲ. ನೆಕ್ಸ್ಟ್ ವೇವ್ ಅವರಾದರೆ ಜಾಬ್ ಕೊಡಿಸ್ತಿದ್ದಾರೆ. ಬಟ್ ನಿಮ್ಮ ಲಾಜಿಕಲ್ ಥಿಂಕಿಂಗ್ ಅನ್ನೋದು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೇಕು. ಎಲ್ಲೋ ಲ್ಯಾಗ್ ಇದೆ. ನಾವು ಜಾಬ್ಸ್ ಅನ್ನೋದು ಲಿಮಿಟೆಡ್ ಆಗಿದೆ, 10-15 ಇರುತ್ತೆ. ಅದಕ್ಕೆ ಒಂದು 600 ಜನ 700 ಜನ ಕಾಂಪಿಟೀಷನ್ ಇದೆ. ಅಂಥದ್ರಲ್ಲಿ ನಾವು ಎಷ್ಟು ಚೆನ್ನಾಗಿ ಕಲ್ತ್ರೆ ನಮಗೆ ಜಾಬ್ ಬರುತ್ತೆ ಅಂತ ನೀವು ತಿಳಿರಿ. ಎಷ್ಟಂತ ಜಾಬ್ ಇಸ್ಕೊಡ್ತಾರೆ ನೆಕ್ಸ್ಟ್ ವೇವ್ ಆಗಲಿ. ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ಗೆ ನಮಗೆ ಲಿಮಿಟೆಡ್ ಸೀಟ್ಸ್ ಮಾತ್ರ ಬರುತ್ತೆ. ನಮಗೆ ವಿಪರೀತ ಸೀಟ್ಸ್ ಬಂದು 600 ಜನ ಬಂದರೆ 600 ಜನಗೂ ಪ್ಲೇಸ್ಮೆಂಟ್ಸ್ ಕೊಡಿಸ್ಬೇಕಂದ್ರೆ ಎಷ್ಟು ಕಷ್ಟ ಆಗತ್ತೆ? ಆಗೋದಿಲ್ಲಲ್ಲ. ಅದಕ್ಕೆ ಈ ಕಾಂಪಿಟೀಷನ್ ತಡ್ಕೊಂಡು ನಿಮಗೆ ಜಾಬ್ ತಂದ್ಕೊಬೇಕು ಅಂದರೆ ನೀವೇನು ಮಾಡಬೇಕಂದ್ರೆ, ಎಲ್ಲದಕ್ಕಿಂತ ಜಾಸ್ತಿ ಲಾಜಿಕಲ್ ಥಿಂಕಿಂಗ್ ಅನ್ನೋದು ನಿಮ್ದ್ರೊಳಗೆ ಇದೆಯಾ ಅಂತ ನೀವು ಟೆಸ್ಟ್ ಮಾಡ್ಕೊಬೇಕು. ಅದು ಹೆಂಗೆ ಮಾಡ್ಕೊತೀವಿ ಅಂದರೆ, ನೆಕ್ಸ್ಟ್ ವೇವಲ್ಲಿರೋ ಪ್ರತಿಯೊಂದು ಕೋಡಿಂಗ್ ಪ್ರಾಬ್ಲಮ್ಮು ಸಾಲ್ವ್ ಮಾಡಿ, ಅದಾದ್ರ ಮೇಲೆ ನಿಮಗೆ ಸಾಕಾಗಿಲ್ಲ, ನಾನು ಎಲ್ಲ ಸಾಲ್ವ್ ಮಾಡ್ತಾ ಇದ್ದೀನಿ, ನಮ್ಗೆ ತುಂಬ ಈಸಿ ಅನ್ನಿಸ್ತಿದೆ ಅಂದರೆ, ಗೋ ಫಾರ್ ಹ್ಯಾಕರ್ ರ್ಯಾಂಕ್. ಯಾವುದಾದ್ರೂ ಆಗಲಿ, ಹೊರಗಡೆ ತುಂಬ ಕೋಡಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ. ಅದರೊಳಗೆ ಪ್ರಾಕ್ಟೀಸ್ ಮಾಡಿದ ನಂತರ ಜಾಬ್ ಬರಲಿಲ್ಲ ಅಂತ ಹೇಳೋಕ್ಕಿಲ್ಲ ನೀವು. ಯಾಕಂದರೆ ನೆಕ್ಸ್ಟ್ ವೇವ್ ಅವರು ನಿಮಗೆ ನಂಬರ್ ಆಫ್ ಆಪರ್ಚುನಿಟೀಸ್ ನೋಟಿಫಿಕೇಶನ್ಸ್ ಬರ್ತಾನೇ ಇರುತ್ತೆ. ದಿವಸಕ್ಕೊಂದು 2 ಆದರೂ ನೀವು ಅಟೆಂಡ್ ಆಗ್ಬೋದು. ಬೇಕಾದರೆ ನೀವು ಯಾರಿಗಾದ್ರೂ ನೆಕ್ಸ್ಟ್ ವೇವ್ ಅವ್ರು ಇದ್ದವ್ರನ್ನ ಕೇಳ್ಬೋದು. ಜಾಬ್ಸ್ ಅಂತ ಒಂದು ಬಾರ್ ಇರುತ್ತೆ, ಅದನ್ನು ಓಪನ್ ಮಾಡಿದ್ರೆ ಡೈಲಿ ಎಷ್ಟು ಬರ್ತಾ ಇದೆ, ನೀನು ಯಾವುದ್ರೊಳಗೆ ಎಲಿಜಿಬಿಲಿಟಿ ಇದೆ,
ಅಂದರೆ ಇವಾಗ ನೀನು ಫಾರ್ ಸಪೋಸ್ HTML CSS ಜಾವಾಸ್ಕ್ರಿಪ್ಟ್ ನೀನು ಕಂಪ್ಲೀಟ್ ಮಾಡಿದ್ಯಾ, ನೀನು HTML CSS ಜಾವಾಸ್ಕ್ರಿಪ್ಟ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಯಾವ್ಯಾವ ಜಾಬ್ಸ್ಗೆ ಎಲಿಜಿಬಲ್ ಆಗ್ತೀಯಾ, ಎಷ್ಟು ಲಕ್ಷ ಗಟ್ಟಲೆ ನಿಮಗೆ ಪ್ಯಾಕೇಜ್ ಬರುತ್ತೆ ಅನ್ನೋದು ನಿಂಗೆ ತೋರಿಸ್ತಾರೆ. ಅಂದರೆ ಇವಾಗ ನೀನು ರಿಯಾಕ್ಟ್ JS ಕಲ್ತಿಲ್ಲ ಅಂದರೆ ಎಷ್ಟು ಪ್ಯಾಕೇಜ್ ಮಿಸ್ ಆಗ್ತಾ ಇದೆಯೋ ಕೂಡ ತೋರಿಸ್ತಾರೆ. ಅದ್ರ ಬట్టి ನಿಂಗೆ ಏನಾಗುತ್ತೆ, ಓಕೆ ನನಗೆ ಈ ಸ್ಕಿಲ್ ಕಲ್ತ್ರೆ ನನಗೆ ಇಷ್ಟು ಪ್ಯಾಕೇಜ್ ಜಾಬ್ ಬರುತ್ತೆ ಅಂತ ಕೂಡ ನಿಂಗೆ ಗೊತ್ತಾಗುತ್ತೆ. ಆ್ಯಂಡ್ ಒಂದು ಮೇಯ್ನ್ ಥಿಂಗ್ ಏನಂದರೆ, ನಿಮ್ಗೆ ಯಾರಿಗೂ ಹೆಂಗೆ ನಮ್ಮ ಸ್ಕಿಲ್ಸ್ನ ಶೋಕೇಸ್ ಮಾಡ್ಕೊಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ ಇಷ್ಟುವರೆಗೆ. ನನಗೆ ಗೊತ್ತಾದರೆ ಬೇರೆ ಇನ್ಸ್ಟಿಟ್ಯೂಟ್ಸಲ್ಲೆಲ್ಲ ಹೇಳ್ತಿರ್ಬೋದು, ಬಟ್ ಇದ್ರೊಳಗೆ ಲಿಂಕ್ಡ್ಇನ್ನಲ್ಲಿ ಹೆಂಗೆ ಪೋಸ್ಟ್ ಮಾಡಬೇಕು, ಯಾವ ಥರ ಪೋಸ್ಟ್ ಮಾಡಬೇಕು, ಡೈಲಿ ಪೋಸ್ಟ್ ಮಾಡಿದ್ರೆ ಏನಾಗುತ್ತೆ, ಬೇರೆಯವ್ರು ನೋಡಿ ನಿಮಗೆ ಆಪರ್ಚುನಿಟಿ ಕೊಡೋ ಚಾನ್ಸಸ್ ಕೂಡ ಇದೆ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದೆ ನೆಕ್ಸ್ಟ್ ವೇವೆ. ನನಗಾದರೆ ಇಷ್ಟುವರೆಗೆ ಲಿಂಕ್ಡ್ಇನ್ನಲ್ಲಿ ಹೆಂಗೆ ಪೋಸ್ಟ್ ಮಾಡಬೇಕು ಕೂಡ ಗೊತ್ತಿಲ್ಲ. ಆ ಲಿಂಕ್ಡ್ಇನ್ನಲ್ಲಿ ಹೆಂಗೆ ಪೋಸ್ಟ್ ಮಾಡಬೇಕು, ಡೈಲಿ ಒಂದು ಕೋಡಿಂಗ್ ಚಾಲೆಂಜ್ ಇಟ್ಕೊಳ್ಳಿ, 30 ಡೇಸ್ ಕೋಡಿಂಗ್ ಚಾಲೆಂಜ್, 50 ಡೇಸ್ ಕೋಡಿಂಗ್ ಚಾಲೆಂಜ್. ಅದರಿಂದ ಏನಾಗುತ್ತೆ ಅಂದರೆ ಕನ್ಸಿಸ್ಟೆನ್ಸಿ ಬೆಟರ್ ಆಗ್ತಾ ಹೋಗುತ್ತೆ. ಆವಾಗ ನಿಂದ್ರೊಳಗೆ ಆಟೋಮೆಟಿಕ್ಕಾಗಿ ಹ್ಯಾಬಿಟ್ ಆಗೋಗುತ್ತೆ ನಿಂಗೆ ಕೋಡಿಂಗ್ ಮಾಡೋದು. ಈ ಥರವೆಲ್ಲ ತುಂಬ ಇದ್ದಾವೆ. ಮತ್ತು ಮೋಟಿವೇಶನ್ ಅನ್ನೋದು ಯಾವ ಇನ್ಸ್ಟಿಟ್ಯೂಟು ಬಂದು ಒಂದು ಸಾರಿ ನಿಮಗೆ ಪ್ರತಿ ದಿವಸ ಮೋಟಿವೇಶನ್ ಕೊಡಬೇಕಂದ್ರೆ ಕಷ್ಟ ಆಗುತ್ತೆ. ಆ ನೆಕ್ಸ್ಟ್ ವೇವಲ್ಲಿ ಏನಂದರೆ ಮೋಟಿವೇಶನ್ಗೆ ಅಂತಲೇ XPM ಕ್ಲಾಸಸ್ ಅಂತ ಸಪ್ರೇಟಾಗಿರ್ತವೆ. ನಿಮಗೆ ಇವಾಗ ಒಂದು ಸಲ ಮೋಟಿವೇಶನ್ ಹೇಳ್ತಾರೆ, 2 ಸಲ ಮೋಟಿವೇಶನ್ ಹೇಳ್ತಾರೆ, ಎಷ್ಟು ದಿನ ಅಂತ ಹೇಳ್ತಾರೆ ಮೋಟಿವೇಶನ್ ಹೇಳೋಕ್ಕಾಗಲ್ಲ. ಅದಕ್ಕೆ ರಿಕಾರ್ಡೆಡ್ ಕ್ಲಾಸಸ್ ಇದ್ದಾವೆ. ನೀವು ಒಂದು ವೇಳೆ ಒಂದು 4 ದಿವಸ ಫುಲ್ಲು ಉತ್ಸಾಹದಲ್ಲಿ ಕೋಡಿಂಗ್ ಮಾಡಿದ್ದೀರಾ, ಆಮೇಲೆ ನಿಮಗೆ ಡಿಮೋಟಿವೇಟ್ ಆಗಿಬಿಟ್ಟಿದ್ದೀರ, ನೀವು ಮತ್ತೆ ಮೋಟಿವೇಶನ್ ಆಗೋಕ್ಕೆ ಆ XPM ಕ್ಲಾಸಸ್ ನೋಡಿ ಎಲ್ಲಿ ಮಾಡ್ತಿದ್ದೀನಿ ನಾನು ತಪ್ಪು ಅಂತ ನೋಡಿ ನೀವು ನಿಮ್ಮ ಪಾತ್ನ ಸ್ಟ್ರೈಟ್ ಮಾಡ್ಕೊಬೋದು. ಆ ಪಾತಲ್ಲಿ ನೀವು ಹೋಗೋಕ್ಕೆ ಕರೆಕ್ಟ್ ಮಾಡೋಕ್ಕೆ ನಿಮಗೆ XPM ಕ್ಲಾಸಸ್ ಅಂತ ಸಪ್ರೇಟಾಗಿರ್ತವೆ. ನಿಮಗೆ ಅದ್ರ ಬಗ್ಗೆ ಏನಾದರೂ ಬೇಕು ಅಂದರೆ ನಾನು ನಂಬರ್ ಕೊಡ್ತೀನಿ ಕೆಳಗಡೆ, ನನ್ನ ನಂಬರಲ್ಲೇ ವಾಟ್ಸಪ್ ಮಾಡಿ ನಾನು ನೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ನೀವು ಯಾವಾಗಲೇ ಆಗಲಿ ಡೌಟ್ಸ್ ಬರುತ್ತೆ, ಇನ್ ಬಿಟ್ವೀನಲ್ಲಿ ಡೌಟ್ಸು ಪ್ರತಿಯೊಬ್ಬರಿಗೂ ಬರುತ್ತೆ. ಡೌಟ್ ಸಾಲ್ವ್ ಮಾಡೋರು ಯಾರೂ ಇಲ್ಲ ಅಂತ ಮಾತ್ರ ಫೀಲ್ ಆಗಬೇಡಿ. ಒಂದು ಪ್ರೊಸೀಜರ್ ಇರುತ್ತೆ ಇಲ್ಲಿ. ಅಂದರೆ ಎಲ್ಲರಿಗೂ ಒಂದೇ ಸತಿ ಕಾಲ್ ಮಾಡಿದ ತಕ್ಷಣ ಎಲ್ಲರಿಗೂ ಹೇಳೋಕ್ಕೆ ಆಗೋದಿಲ್ಲಲ್ಲ. ಸ್ವಲ್ಪ ಪೇಷನ್ಸ್ ಆಗಿ ಪೋಸ್ಟ್ ಮಾಡಿ. ಆ ಪೋಸ್ಟ್ ಮಾಡೋದ್ರಿಂದ ನಿಮಗೆ ಏನು ಡೌಟ್ ಬಂದಿದೆ ಅನ್ನೋದು ನೀವು ಮತ್ತೆ ನೋಡ್ಕೊಬೋದಲ್ಲ, ಅವರು ನೀಟಾಗಿ ರಿಸಾಲ್ವ್ ಮಾಡಿ ನಿಮಗೆ ಒಂದು ಪೋಸ್ಟ್ ರೂಪಕ ನಿಮಗೆ ಕಳಿಸ್ತಾರೆ. ಓಕೆ, ಅದಕ್ಕೆ ಒಂದು 24 ಅವರ್ಸ್ ಆದರೂ 12 ಅವರ್ಸ್ ಆದರೂ ಟೈಮ್ ಹಿಡಿಯುತ್ತೆ. ಇನ್ ಕೇಸ್ ಟೀಚಿಂಗ್ ಅಸಿಸ್ಟೆಂಟ್ ಅಂತ ಒಂದು ಆಪ್ಷನ್ ಇದೆ, ಯಾರೋ ಒಬ್ಬರು ನಿಮಗೆ ಕ್ವಿಕ್ಕಾಗೆ ನಿಮಗೆ ಪೋಸ್ಟ್ ಮಾಡ್ಬೋದು ನಿಮ್ಮ ಡೌಟಿಗೆ. ಆ ಥರ ಆಪ್ಷನ್ಸ್ ತುಂಬ ಇದ್ದಾವೆ. ಅದಕ್ಕೆ ಹೇಳ್ತಿದ್ದೀನಿ, ನೆಕ್ಸ್ಟ್ ವೇವ್ ಅನ್ನೋದು ಫೇಕ್ ಆದರೆ ಅಲ್ಲ, ಎಲ್ಲರಿಗೂ ಜಾಬ್ಸ್ ಬರ್ತಿದೆ, ಚೆನ್ನಾಗಿ ಕಲಿಸ್ತಿದ್ದಾರೆ, ತುಂಬ ಜನಕ್ಕೆ ಜಾಬ್ಸ್ ಬರ್ತಿದೆ. ಆದಷ್ಟು ಬೇಗ ನೆಕ್ಸ್ಟ್ ವೇವ್ ತೊಗೊಳ್ಳಿ. ಇನ್ನೂ ಏನಾದರೂ ನೆಕ್ಸ್ಟ್ ವೇವ್ ಬಗ್ಗೆ ಡೌಟ್ಸ್ ಇದ್ದರೆ ನಿಮಗೆ, ಅದು ರಿಯಲಾ ಫೇಕಾ ಅಂತ ಇಷ್ಟು ಹೇಳಿದ್ರ ಮೇಲೂ ನಿಮ್ಗೆ ಡೌಟ್ ಇದ್ದರೆ ನಾನು ನಂಬರ್ ಕೊಡ್ತೀನಿ, ನಮಗೆ ಫೋನ್ ಮಾಡಿ. ನೀವು ಇನ್ನೂ ಏನಾದರೂ ಕಾಮೆಂಟಲ್ಲಿ ಹಾಕಿದ್ರು ಕೂಡ ನಾನು ಆನ್ಸರ್ ಕೊಡ್ತೀನಿ ಅದಕ್ಕೆ. ನಾನು ಇಷ್ಟವರೆಗೆ ಹೇಳಿದ್ದೀನಿ. ನಿಮ್ಗೆ ಏನಾದರೂ ಇನ್ನೂ ಡೌಟ್ಸ್ ಇದ್ದರೂ ಕೂಡ ನಾನು ಲಿಂಕ್ಡ್ಇನ್ ಲಿಂಕ್ ಕೊಡ್ತೀನಿ ನಿಮಗೆ ಕೆಳಗಡೆ. ಆ ಲಿಂಕ್ಡ್ಇನ್ನಲ್ಲಿ ನೀವು ಪೋಸ್ಟ್ ಮಾಡ್ಬೋದು. ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೆಕ್ಸ್ಟ್ ವೇವ್ ಕೂಡ ಅದನ್ನು ರೆಸ್ಪಾಂಡ್ ಮಾಡ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಹಾರ್ಡ್ ವರ್ಕ್ ಮಾಡದೇ ಇದ್ದಂಗೆ ನಿಮಗೆ ಜಾಬ್ ಬರುತ್ತೆ ಅಂದರೆ ಅದು ತುಂಬ ಫೇಕೆ, ನಿಜವಾಗ್ಲೂ ಫೇಕೆ. ನೀವು ಹಾರ್ಡ್ ವರ್ಕ್ ಮಾಡಬೇಕು, ಅದಾದ ನಂತರನೇ ನೆಕ್ಸ್ಟ್ ವೇವ್ ಅವ್ರು ಜಾಬ್ ಕೊಡಿಸ್ತಾರೆ. ಇದಾದರೆ ಗುರ್ತಿಟ್ಕೊಳ್ಳಿ, ನೆಕ್ಸ್ಟ್ ವೇವಲ್ಲಿ ಜಾಯ್ನ್ ಆಗಿ ಜಾಬ್ ತಂದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.